ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಂದು ಮಂಗಳವಾರ, ತಾರೀಕು ಎಷ್ಟಪ್ಪ, ತಾರೀಕು 9. ಇವತ್ತೊಂದು ಲಾಗ್ ಏನಪ್ಪ ಅಂದರೆ, ನಮ್ಗೊಬ್ರು ಕಮೆಂಟ್ ಮಾಡಿದ್ರು, ನಮ್ಮ ವ್ಯೂವರ್ಸ್ ಒಬ್ರು ಅಂದರೆ ನಮ್ಮ ಸಬ್ಸ್ಕ್ರೈಬರು, ಸರ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ. ಇವತ್ತು ನನ್ನ ವಿಡಿಯೋ ಟ್ರಾಫಿಕ್ ಬಗ್ಗೆ. ಯಾವ ಥರ ಅಂತಂದರೆ, ಈಗ ಒಂದು ಟ್ರಿಪ್ ತಗೊಂಡ್ರೆ ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೆ, ಆ ಟೈಮ್ ಒಳಗಡೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅದನ್ನು ತೋರಿಸ್ಬೇಕು ಅಂತ ನಮ್ಮ ಯಾರೋ ಒಬ್ರು ನನ್ನ ವಿಡಿಯೋಸ್ ನೋಡಿದವರು ಕಮೆಂಟ್ ಮಾಡಿದರು, ಸರ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಸರ್ ಅಂತ. ಅದಕ್ಕೋಸ್ಕರ ಇವತ್ತು ಟ್ರಾಫಿಕ್ಗೆ ಅಂತಾನೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಇವಾಗ ಆಲ್ರೆಡಿ ಒಂದು ಟ್ರಿಪ್ ತಗೊಂಡಿದ್ದೀನಿ. ಆ ಟ್ರಿಪ್ಪು ಎಲ್ಲಿಗೆ ಏನು, ಈ ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಹೋಗೋಣ. ಪಿಕಪ್ ಪಾಯಿಂಟ್ಗೆ ಹೋದ್ಮೇಲೆ ಹೇಳ್ತೀನಿ. ಪಿಕಪ್ ಪಾಯಿಂಟ್ಗೆ ಬಂದಾಯಿತು. ಇಲ್ಲೇ ಕೋಣನಕುಂಟೆ ಕ್ರಾಸ್ ಪ್ರೆಸ್ಟೇಜ್ ಪಾಲ್ಕನ್ ಸಿಟಿಯಿಂದ ಪಿಕಪ್ಪು. ಸೊ ಬನ್ನಿ, ಪಿಕ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋಣ. ಸ್ನೇಹಿತರ, ಕಸ್ಟಮರು ನೀವು ನೋಡಿ 2 ಡ್ರಾಪ್ ಹಾಕಿದ್ದಾರೆ. ಮಧ್ಯೆ ಬ್ಲಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ಫಸ್ಟ್ ಡ್ರಾಪು. ಸೆಕೆಂಡ್ ಡ್ರಾಪ್ ಬಂದು ಲಾಸ್ಟ್. ಇದು ಗೂಗಲ್ ಮ್ಯಾಪ್ ನೋಡಿ, ಟ್ರಾಫಿಕ್ ನೋಡಿ. ಸ್ನೇಹಿತರೆ, ಮೊದಲನೇ ಟ್ರಿಪ್ಪಲ್ಲೇ ನೋಡ್ಬೋದು ನೀವು, ಕಸ್ಟಮರು 2 ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ಅಂದರೆ ಕೋಣನಕುಂಟೆ ಕ್ರಾಸಿಂದ ಎಲ್ಚನಹಳ್ಳಿ ಒಂದು, ಎಲ್ಚನಹಳ್ಳಿಯಿಂದ ಮಾನ್ಯತಾ ಟೆಕ್ ಪಾರ್ಕ್. ಎಲ್ಚನಹಳ್ಳಿಲಿ ಏನು ಕೆಲಸ ಅಂದರೆ, ಅವರು ಇಳಿದು ಜಸ್ಟ್ ಅದೇನೋ ಆಚೆ ಕಡೆ ಹೋಗಿ ಯಾರನ್ನ ಮಾತಾಡ್ಸ್ಕೊಂಡು ಬರಬೇಕು ಅಂದರು. ನೋಡ್ರಿ, ಮೊದಲನೇ ಟ್ರಿಪ್ಪಲ್ಲಿ ಹಿಂಗೆ. ಈಗ ಇಲ್ಲಿಂದ ಟೈಮು ಎಷ್ಟು ತೋರಿಸ್ತಾ ಇದೆ ಅಂದರೆ, ಮಾನ್ಯತಾ ಹೋಗಿ ಎಲ್ಚನಹಳ್ಳಿಯಿಂದ ವಾವ್ 23 ಕಿಲೋಮೀಟರ್ ತೋರಿಸ್ತಾ ಇದೆ. ನೀವು ನೋಡ್ಬೋದು, 23 ಕಿಲೋಮೀಟರ್ ಹೋಗೋಕ್ಕೆ 1 hour 15 ನಿಮಿಷ ತೋರಿಸ್ತಾ ಇದ್ದಾನೆ. ಆಲ್ರೆಡಿ ಪಿಕ್ ಮಾಡಿ 15 ನಿಮಿಷ ಆಗೈತೆ, 1.5 hour. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇದು ಬರೀ ಮೊದಲನೇ ಡ್ಯೂಟಿಯ ಟ್ರಾಫಿಕ್ಕು. ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಬಟ್ ಇದು ಸ್ಲೋ ಮೋಷನಲ್ಲಾದರೆ ಒಂದ್ಸಲಿ ಊಹೆ ಮಾಡ್ಕೊಳ್ಳಿ ಎಷ್ಟು ಟ್ರಾಫಿಕ್ ಆಗೋದು ಅಂತ. ಮೊದಲನೇ ಡ್ಯೂಟಿ ಮತ್ತು ಮೊದಲನೇ ಸಿಗ್ನಲ್ ಜಸ್ಟ್ ತಗ್ಲಾಕೊಂಡಿರೋದು ಅಷ್ಟೇ ಇದು. ಗುರು ಅಂತೂ ಮಾನ್ಯತಾ ಟೆಕ್ ಪಾರ್ಕ್ಗೆ ಬಂದಾಯಿತು. ಯಪ್ಪ ಏನು ಟ್ರಾಫಿಕ್ ಗುರು. ಇವತ್ತು ಟ್ರಾಫಿಕ್ ಬಗ್ಗೆ ಹೇಳೋಣ ಅಂತಾನೆ ಹೋದೆ, ಆದರೆ ಈ ಮಟ್ಟಕ್ಕೆ ಟ್ರಾಫಿಕ್ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ. 1 hour 47 ನಿಮಿಷ ಕಾಲ ಟೈಮ್ ತಗೊಂಡಿರೋದು 26 ಕಿಲೋಮೀಟ್ರ್ ಬರೋಕ್ಕೆ. ಯಪ್ಪ ತಲೆ ಕೆಟ್ಟೋಯ್ತು ಗುರು ಈ ಟ್ರಾಫಿಕ್ಕು. ರೇಂಜ್ಗೆ ಐತೆ ಟ್ರಾಫಿಕ್ ಇವತ್ತು. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ನೀಟಾಗಿ ಗೊತ್ತಾಗುತ್ತೆ. 552 ರೂಪಾಯಿ ನನಗೆ ಬಂದಿದೆ. ಅಲ್ಲಿ ಬಿಲ್ ಆಗಿರೋದು 575 ರೂಪಾಯಿ. ಟೈಮಿಂಗ್ಸು 1 hour 47 ನಿಮಿಷ, 26.4 ಕಿಲೋಮೀಟ್ರ್. ಅಂದರೆ 26 ಕಿಲೋಮೀಟ್ರ್ 26 + 400 ಮೀಟ್ರ್ ಅಷ್ಟೇ, 26 ಕಿಲೋಮೀಟ್ರು. ನೋಡಿ ಪ್ರತಿಯೊಂದು ನೋಡಿ, ಅಂಜನಾದ್ರಿ ಲೇಔಟ್ ಕೋಣನಕುಂಟೆಯಿಂದ ಮಾನ್ಯತಾ ಟೆಕ್ ಪಾರ್ಕ್ ತನಿಸಂದ್ರ. ಅಂದರೆ ಇನ್ನೂ ಮಧ್ಯ ಒಂದು ಸ್ಟಾಪ್ ಹಾಕಿದ್ರು ಮೇನ್ ರೋಡಲ್ಲೇ. ಆ ಸ್ಟಾಪ್ ಅಲ್ಲೇ ನಿಲ್ಲಿಸಿ 5 ನಿಮಿಷ ಬರೋಷ್ಟೊತ್ತಿಗೆ 1 hour 47 ನಿಮಿಷ ಆಯಿತು. ಅದು ಜಸ್ಟು ಒಂದು ಟ್ರಿಪ್ಗೆ. ಈ ಥರ ಆದರೆ ಹೆಂಗೆ? ಇನ್ನೂ ತೋರಿಸ್ತೀನಿ, ಇನ್ನೂ ಸಂಜೆವರೆಗೂ ಯಾವ್ಯಾವ ಟ್ರಿಪ್ಗಳಿಗೆ ಎಷ್ಟೆಷ್ಟಾಗುತ್ತೆ ಟೈಮಿಂಗ್ಸು ಪ್ರತಿಯೊಂದು ತೋರಿಸ್ತೀನಿ. ಇದು ಪೀಕ್ ಅವರಲ್ಲಿ ಎಷ್ಟು ಅಮೌಂಟು, ನಾನು ಪೀಕ್ ಅವರಲ್ಲಿ ಆಗಿದ್ದರೆ ಏನೊಂದು 300 ಚಿಲ್ಲರೆ ಬಂದಿರೋದು ಅಷ್ಟೇ ಅಮೌಂಟು. ಬನ್ನಿ, ನೆಕ್ಸ್ಟ್ ಡ್ಯೂಟಿ ಎಲ್ಲಿಗೆ ಏನು ಎತ್ತ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಟೈಮ್ ಬಂದು ಕರೆಕ್ಟಾಗಿ 1:50, 2 ಗಂಟೆಗೆ ಇನ್ನೊಂದು 10 ನಿಮಿಷ ಐತೆ. ನಾನು ಮಾನ್ಯತೆ ಹೋದ್ಮೇಲೆ ಯಾವುದೋ ಡ್ಯೂಟಿ ಬರಲೇ ಇಲ್ಲ. ಬಂದಿದ್ದೆ ಇವಾಗ 12 ಗಂಟೆ. ಯಾವುದಪ್ಪ ಇನ್ನೊಂದು ಬರ್ತೈತೆ, ಯಾವುದೋ ಬರಲೇ ಇಲ್ಲ. ಬಂದಿದ್ದೆ ಇವಾಗ 1 ಗಂಟೆಯಲ್ಲಿ. ಅದು ಮಾನ್ಯತೆಯಿಂದನೇ ಓರಿಯನ್ ಮಾಲ್ಗೆ ಬಂತು, ರಾಜಾಜಿನಗರ್ ಓರಿಯನ್ ಮಾಲ್ಗೆ. ಓರಿಯನ್ ಮಾಲ್ಗೆ ಬಂತು. ಓರಿಯನ್ ಮಾಲ್ ಹತ್ರ ಬಂದು ಡ್ರಾಪ್ ಆಗ್ತೈತೆ. ಟೈಮ್ ಬೇರೆ 2 ಗಂಟೆ ಆಗ್ಬಿಟ್ಟೈತೆ. ಹೊಟ್ಟೆ ಬೇರೆ ಹೆಚ್ಚೈತೆ. ಬೆಳಿಗ್ಗೆ 2 ಇಡ್ಲಿ ತಿಂದಿದ್ದಿತ್ತು ಅಷ್ಟೇ. ಸೊ ಬನ್ನಿ, ಊಟ ಮಾಡ್ಕೊಂಡು ಡ್ಯೂಟಿ ಶುರು ಮಾಡೋಣ. ಎಲ್ಲೈತಪ್ಪ ಹೋಟೆಲ್ಲು?
ಮಧ್ಯಾಹ್ನದ ಊಟ ಅನ್ನ ಸಾಂಬಾರು ಸೂಪರಾಗಿತ್ತು. ಸದ್ಯಕ್ಕೆ ಟೈಮ್ ಬಂದು ಇವಾಗ ಕರೆಕ್ಟಾಗಿ 6 ಗಂಟೆ. ಯಾಕೋ ಮಧ್ಯಾಹ್ನ ಮೇಲೆ ಡ್ಯೂಟಿನೇ ಬಿಡಲಿಲ್ಲ ಗುರು, ಏನಂತಾನೆ ಗೊತ್ತಿಲ್ಲ ಸರಿಯಾಗಿ. ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಅಯ್ಯೋ ಡ್ಯೂಟಿ ಬಂದಾಗ ಮಾಡೋಣ ಬಿಡು ಅಂತ. ಹಂಗೋ ಅಲ್ಲೇ ಲೋಕಲ್ಲು ಒಂದು 2-3 ಟ್ರಿಪ್ ಹೊಡೆದೆ. ಈಗ ಮತ್ತೆ 6 ಗಂಟೆ. ಸದ್ಯಕ್ಕೆ ಇವಾಗ ನಾವು ರಾಜಾಜಿನಗರ ಫೇರ್ಫೀಲ್ಡ್ ಹೋಟೆಲ್ ಹತ್ರ ಇದ್ದೀವಿ. ಹೆಂಗಿದ್ರು ಇವಾಗ ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಈಗ ಯಾವುದೇ ಟ್ರಿಪ್ ತಗೊಂಡ್ರು ತೋರಿಸ್ತೀನಿ ಟ್ರಾಫಿಕ್ ಹೆಂಗಿದೆ ಏನು ಎತ್ತ. ಆಷಾಢ ಬಂದಮೇಲೆ ಡ್ಯೂಟಿನೇ ಸ್ಟಾಪ್ ಆಗೋಯ್ತು. ಯಾವಾಗಲೂ ಹಿಂಗೆ ಪ್ರತಿ ಆಷಾಢದಲ್ಲೂ ಇದೇ ರಗಳೆ, ಡ್ಯೂಟಿಗಳಾಗಲ್ಲ ಸರಿಯಾಗಿ. ಯಾಕಂದರೆ ಯಾವುದೇ ಶುಭ ಕಾರ್ಯಗಳು ಏನು ನಡೀತಾ ಇರಲ್ಲ. ಎಲ್ಲೂ ಔಟ್ ಸೈಡ್ ಹೋಗೋರು ಇಲ್ಲ, ಶುಭ ಕಾರ್ಯಗಳಿಗೆ ಎಲ್ಲೂ ಹೋಗಲ್ವಲ್ಲ, ಜನ ಓಡಾಡಲ್ವಲ್ಲ, ಹಂಗಾಗಿ ಬುಕ್ಕಿಂಗ್ಗಳು ಸ್ವಲ್ಪ ಕಡಿಮೆ. ಅದೇ ಕಂಪ್ನಿ ಅದು ಇದು ಹೋಗೋರು ಬರೋರು ಮಾತ್ರ ಬುಕ್ಕಿಂಗ್ ಜಾಸ್ತಿ. ನೋಡೋಣ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೇನೆ. ಡ್ಯೂಟಿ ಬಂದಿದೆ ಕಡೆಗೂ ಜಯನಗರ್ಗೆ. 35 ನಿಮಿಷ ತೋರಿಸ್ತಾ ಇದೆ ಡ್ರಾಪ್. ಪಿಕಪ್ 2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ಪಿಕಪ್ ಒಂದು ರಾಜಾಜಿನಗರ್ ಲೂಲು ಮಾಲ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಅಪಾರ್ಟ್ಮೆಂಟ್ ಅಲ್ಲಿ, ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ. ಸ್ನೇಹಿತರೆ, ಯಾರಾದ್ರೂ ಲೂಲು ಹೈಪರ್ ಮಾರ್ಕೆಟ್ DK ಶಿವಕುಮಾರ್ ಅವ್ರದ್ದು ನೋಡಿಲ್ಲ ಅಂದ್ರೆ ನೋಡ್ಕೊಬಿಡಿ. ಎದುರುಗಡೆ ಕಾಣ್ತಾ ಇದೆ ನೋಡಿ, ಅದೇ ಲೂಲು ಹೈಪರ್ ಮಾರ್ಕೆಟ್. ಇದೆ ನೋಡಿ, ತುಂಬಾ ದೊಡ್ಡದು. ಟ್ರಾಫಿಕ್ ಬಗ್ಗೆ ನೋಡಿ ಸ್ನೇಹಿತರೆ, ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ. ನನ್ನ ರೈಟ್ ಸೈಡಲ್ಲೇ ಇರೋದು ಅಪಾರ್ಟ್ಮೆಂಟು, ಬಟ್ ಇಲ್ಲೇ ನೋಡಿ ಕಡಿಮೆ ಅಂದ್ರು 400 ಮೀಟರ್ ಟ್ರಾಫಿಕ್ ಆಗಿದೆ. ಏನು ಹೇಳೋಣ ಗುರು ಈ ಟ್ರಾಫಿಕ್ಗೆ, ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ನೋಡ್ರಿ ಸಿಗ್ನಲ್ಲೇ ಕಾಣ್ತಾ ಇಲ್ಲ, ಎಷ್ಟು ದೂರ ಆಯ್ತು ಸಿಗ್ನಲ್ಲು, ಬಟ್ ಈ ಥರ ಟ್ರಾಫಿಕ್ ಆಗಿದೆ. ನಾನು ಆ್ಯಕ್ಚುಲಿ ಶೋಭಾ ಅಪಾರ್ಟ್ಮೆಂಟ್ ಅಂದೆ. ಶೋಭಾ ಅಪಾರ್ಟ್ಮೆಂಟ್ ಪಕ್ಕದಲ್ಲಿದೆ, ಅದ್ರ ಪಕ್ಕದಲ್ಲಿದೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು. ಆಯ್ತು, ಈ ಕಡೆಯಿಂದ ಬರ್ತಾ ಇದ್ದೀನಿ, ನಾವು ಹೊಡಿಬೇಡ. ಟವರ್ 5 ಅಲ್ಲಿ ಪಿಕಪ್. ಗುರು ಅಪಾರ್ಟ್ಮೆಂಟ್ ನೋಡ್ರಿ ಹೆಂಗೈತೆ, ಬೆಂಗಳೂರು ಸಿಟಿ ಒಳಗಡೆ ಲೂಲು ಹೈಪರ್ ಮಾರ್ಕೆಟ್ ಬ್ಯಾಕ್ ಸೈಡಲ್ಲಿ ಮಸ್ತಾಗೈತೆ. 2 ಕಣ್ಣು ಸಾಕಾಗಲ್ಲ ನೋಡಕ್ಕೆ. ವಾವ್ ಚಿಂದಿ ಗುರು. ನೋಡೋಣ ನಮ್ಮನೇಲೂ ಬ್ರಹ್ಮ ಮುಂದಕ್ಕೊಂದಿನ ಇದರಲ್ಲಿ ಒಂದು ಫ್ಲ್ಯಾಟ್ನಾಗ ಖರೀದಿ ಮಾಡ್ತೀವಿ ಅಂತ ಬರ್ದಿದ್ರೆ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಮಗನೇ ನಿನ್ನ ಜೀವನ ಹಿಂಗೆ ಅಂತ ಹೇಳಿದ್ರೆ ಹಿಂಗೇನೆ ಇರ್ಬೋದು, ಯಾರು ಗೊತ್ತು ಗುರು. ವಾವ್, ಒಳಗಡೆನೆ ಎಲ್ಲ ತರಕಾರಿ, ಪ್ರತಿಯೊಂದು ದಿನಸಿ ಐಟಮಿಂದ ಹಿಡಿದು ಮೆಡಿಕಲಿಂದ ಹಿಡಿದು ಪ್ರತಿಯೊಂದು ಎಲ್ಲ ಅಲ್ಲಿ, ಪ್ರತಿಯೊಂದು ಅಪಾರ್ಟ್ಮೆಂಟು ಅಲ್ಲಲ್ಲೇ ಸಿಗ್ತವೆ. ಆ ಥರ ಮಾಡಿದ್ದಾರೆ ಇವಾಗ. ಈ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಆದಾಗ ನಾವು ರೂಲ್ಸ್ಗಳನ್ನ ಫಾಲೋ ಮಾಡ್ತೀವಲ್ಲ, ಆ ಥರ ಬೆಂಗಳೂರಲ್ಲಿ ಪ್ರತಿಯೊಬ್ಬ ಡ್ರೈವರ್ಗಳು, ಪ್ರತಿಯೊಂದು 2 ವೀಲರು, ಪ್ರತಿಯೊಂದು ಕಾರು ಆಟೋ ಎಲ್ಲ ಫಾಲೋ ಮಾಡಿಬಿಟ್ರೆ ನಿಜವಾಗ್ಲೂ ಟ್ರಾಫಿಕಲ್ಲಿ ತಗಲಾಕೊಳ್ಳೋ ನೆಸೆಸಿಟಿನೇ ಬರಲ್ಲ ಗುರು. ಯಾಕಂದರೆ ಇಲ್ಲಿ 20 ಅಂದ್ರೆ 20ರಲ್ಲೇ ನೋಡಿ ಅಲ್ಲಿ ಹಾಕಿದ್ದಾರೆ ನೋಡಿ, ಎಡಗಡೆ ನಿಮಗೆ ಕಾಣ್ಬೋದು, ಎಡಗಡೆ ಅಬ್ಸರ್ವ್ ಮಾಡು, 15ರಲ್ಲಿ ಅಷ್ಟೇ, ಅದು 15ರಲ್ಲೇ ಓಡಾಡಬೇಕು ಸ್ಪೀಡು. ಇಷ್ಟ ಆಯಿತು ಗುರು ಈ ಥರ ರೂಲ್ಸ್ ನಮಗೂ. ಮಕ್ಳುಗಳೆಲ್ಲ ಆಟ ಆಡ್ತಾವೆ, ಅದಕ್ಕೋಸ್ಕರನೇ ಅವರು ಸ್ಪೀಡ್ ಲಿಮಿಟ್ ಕಡಿಮೆ ಇಡಿಸೋದು. ಗುರು ಈ ಮಕ್ಳು ಆಟ ಆಡ್ತಾವೆ ನೋಡ್ರಿ, ನೀವು ಒಂದ್ಸಲಿ ಅಬ್ಸರ್ವ್ ಮಾಡ್ರಿ,
ಅದೇ ಚಿಕ್ಕ ವಯಸ್ಸಲ್ಲಿ ನಾವುಗಳು ಮಂಡಿ ಕೈ ಕಾಲು ಎಲ್ಲ ಕಿತ್ತಾಕೊಂಡು ಸಾಯ್ತಾ ಇದ್ದು. ಈಗ ಅದೇ ಮಕ್ಳುಗಳು ನೋಡಿ ಸೇಫ್ಟಿಗಳು ಹೆಂಗಿದೆ ನೋಡಿ. ಏನೇ ಆಗಲಿ ಪುಣ್ಯ ಮಾಡ್ದಾರಲ್ವಾ ಈ ಮಕ್ಕಳು. ಆದರೆ ಒಂದನ್ನ ಕಳ್ಕೊಂತಾರೆ. ನಾವು ನಮ್ಮ ಟೈಮಲ್ಲಿ ಈ 2000 ಆ ಟೈಮಲ್ಲಿ ಇರೋ ಮಜಾ ಇವ್ರಿಗೆ ಸಿಗಲ್ಲ. ಇವರು ಸಿಗ್ತಾ ಇರೋ ಮಜಾ ನಮ್ಗೆ ಸಿಕ್ಕಿರಲಿಲ್ಲ ಅವಾಗಷ್ಟೇ. 6410 ಸರ್ ಎಕ್ಸಿಟ್ ಸ್ಟ್ರೇಟ್ ಡೌನಾ? ಹೌದು, ಡೌನ್ ಆಗಿ. ಸ್ನೇಹಿತರೆ, ನೀವು ಮುಂದೆಗಡೆ ಹೋಗ್ತಾ ಇರೋ ಗಾಡಿನ ಗಮನಿಸ್ಬೋದು ನೋಡಿ. ಬ್ಲೇಡ್ ಕಟ್ ಆಗಿಬಿಟ್ಟಿದೆ ಟಾಟಾ ಎಸ್ತು. ಬಟ್ ಆದರೂ ಅವನು ಆ ಥರ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ಯಾರೇ ಆಗಲಿ ಆ ಥರ ಗಾಡಿಗಳು ಕಂಡಾಗ ಲೆಫ್ಟಲ್ಲಿ ಓವರ್ ಅಟ್ಯಾಕ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಹೇಳೋಕ್ಕಾಗಲ್ಲ, ಅಪ್ಸೈಡ್ ಆದರೂ ಆಗ್ಬಿಡ್ಬೋದು. ಇಲ್ಲ ವೆಯ್ಟ್ ಒಂದೇ ಕಡೆ ಜಾಸ್ತಿ ಬಿದ್ದು ಟೈರ್ ಪಂಚರ್ ಆಯಿತು ಅಂದರೆ ಗಾಡಿ ಅಪ್ಸೈಡೇ ಆಗೋದದು. ಇಂಥದ್ದು ನಾನು ಸುಮಾರು ದಿನ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ನನ್ನ ಮುಂದೆನೇ ಸಿಕ್ತು. ಅದಕ್ಕೋಸ್ಕರ ನೋಡಿ ನಾನು ಸೈಡ್ ಆಗ್ತಾಯಿಲ್ಲ. ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಇದಾದರೆ ಟಾಟಾ ಎಸು. ಬಟ್ ಎಷ್ಟೋ ಲಾರಿಗಳು ಈ ಥರ ಇರುತ್ತೆ. ದಯವಿಟ್ಟು ಈ ಥರ ಗಾಡಿಗಳ ಲೆಫ್ಟಲ್ಲಿ ನೀವು ಓವರ್ ಅಟ್ಯಾಕ್ ಮಾಡಬೇಡಿ. ಈ ಕಸ್ಟಮರ್ನ ಸದ್ಯಕ್ಕೆ ಡ್ರಾಪ್ ಹಾಕಾಯ್ತು. ಈಗ ನೆಕ್ಸ್ಟ್ ಯಾವುದು ಬರ್ತಾನೆ ಇಲ್ಲ. ಯಾಕೆ ಗುರು ಇವತ್ತು ಡ್ಯೂಟಿಗಳೊಳಗೆ ಸಿಕ್ಕಾಪಟ್ಟೆ ಕಡಿಮೆ ಇವೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಏಕೆ ಏನು ಒಂದು ಗೊತ್ತಿಲ್ಲ. ಸ್ನೇಹಿತರೆ, ವೈಟ್ ಫೀಲ್ಡ್ಗೆ ಒಂದು ಡ್ಯೂಟಿ ಬಂದಿದೆ. ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಪಿಕಪ್ ಬಂದು ಬನ್ನೇರುಘಟ್ಟ ರೋಡಲ್ಲಿ. ಸೊ ಬನ್ನೇರುಘಟ್ಟ ರೋಡಲ್ಲಿ ಇವಾಗ ನಾನಿರೋದು ಜಯನಗರದಲ್ಲಿ. ಜಯನಗರಿಂದ ಬನ್ನೇರುಘಟ್ಟ ರೋಡ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ಸೀದಾ ವೈಟ್ ಫೀಲ್ಡ್ಗೆ ಹೋಗಬೇಕು. ಇಷ್ಟೊತ್ತವರೆಗೂ ಇಷ್ಟೊತ್ತಲ್ಲಿ ನಾನು ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಇವತ್ತು ಡ್ಯೂಟಿನೇ ಆಗಿಲ್ಲ. ಸೊ ಹಂಗಾಗಿ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟೊತ್ತಲ್ಲಿ ನಾನು ವೈಟ್ ಫೀಲ್ಡ್ ಕಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಬನ್ನೇರುಘಟ್ಟ ರೋಡಲ್ಲಿ ಪಿಕಪ್ ಆಗಿದ್ದು ತೋರ್ಸೋಕ್ಕಾಗಲಿಲ್ಲ ಕಸ್ಟಮರ್ ಎಲ್ಲೇ ಅಂತ. ಯಾಕೆ ಅಂತಂದರೆ ಇದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಮುಂದೆಗಡೆ, ಇದೇ ಥರ ಅಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆ ಟೈಮಲ್ಲಿ ಸದ್ಯ ಅವ್ರನ್ನ ಹತ್ತಿಸ್ಕೊಂಡ್ರೆ ಸಾಕಣಪ್ಪ ಗಾಡಿ ಒಳಗಡೆ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಬನ್ನೇರುಘಟ್ಟ ರೋಡಲ್ಲಿ ಪಿಕಪ್ ಮಾಡಿಕೊಂಡು ನಾವಿವಾಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಟ್ರಾಫಿಕ್ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಾ, ಈ ವಿಡಿಯೋದಲ್ಲೇ ನೋಡ್ತಾ ಇದ್ದೀರಾ. ಪ್ರತಿದಿನ ಬೆಳಗ್ಗೆ ಆಯಿತು ಅಂದರೆ ಇದೇ ಗೋಳು. ಅಂದರೆ ಪೀಕ್ ಅವರ್ಸಲ್ಲಿ ಬೆಳಗ್ಗೆ ಒಂದು 4 ಅವರ್ ಬೇಡ, ಒಂದು 3 ಅವರ್ಸು, ಮತ್ತು ಈವ್ನಿಂಗು 4 ಅವರ್ಸೇ ಲೆಕ್ಕ ಹಾಕೊಳ್ಳಿ ನೀವು. ಒಂದು 4:30 ಸ್ಟಾರ್ಟ್ ಆಯಿತು ಅಂದರೆ ಒಂದು 8:30ವರೆಗೂ ಟ್ರಾಫಿಕ್ ಇದೇ ಥರ ಇರುತ್ತೆ. ಎಲ್ಲಿ ನೋಡಿದ್ರೂ ಇಷ್ಟೇ ಬೆಂಗಳೂರಿನ ಗೋಳು ಇದೆ. ಈ ವಿಡಿಯೋದಲ್ಲಿ ನಿಮಗೆ ಟ್ರಾಫಿಕ್ ಬಗ್ಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೂ ಸ್ವಲ್ಪ ಅಷ್ಟಾಗಿ ವಿಡಿಯೋ ಮಾಡೋಕ್ಕೂ ಬರಲ್ಲ, ಪ್ಲಸ್ ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ. ಯಾಕಂದರೆ ನಾನು ಹೊಸದು. ಏನಾದರೂ ಸ್ವಲ್ಪ ಮಿಸ್ಟೇಕ್ ಅನ್ನೋದು ಏನಾದರೂ ಸ್ವಲ್ಪ ಇತ್ತು ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನ ತಿದ್ದುಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ.
ಸ್ನೇಹಿತರೆ, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಈ ವಿಡಿಯೋದಲ್ಲಿ ನೋಡಿ, ನೀವು ಒಂದು ಅಬ್ಸರ್ವ್ ಮಾಡಿ. ಮುಂದೆ ಒಂದು ಆಂಬುಲೆನ್ಸ್ ಹೋಗುತ್ತೆ, ಆ ಆಂಬುಲೆನ್ಸ್ ಹಿಂದೆ ಗಾಡಿಗಳು ಬರ್ರ ಅಂತ ಹೋಗ್ತಾರೆ. ಯಾಕಂದ್ರೆ ಆ ಆಂಬುಲೆನ್ಸ್ಗೆ ಜನ ಜಾಗ ಕೊಡ್ತಾರಲ್ಲ, ಹಂಗಾಗಿ ಟ್ರಾಫಿಕಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಅವ್ರ ಹಿಂದೆ ಹೋಗ್ಬಿಡ್ಬೋದು ಅಂತ. ದಯವಿಟ್ಟು ಯಾರು ಅಂತ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ಅವ್ನು ಬತ್ತಾವನೆ ಅಂತ ನಾನು ಹೋಗೋದು, ನಾನು ಬತ್ತಾವನೆ ಅಂತ ಅವನು ಹೋಗೋದು, ಅವಾಗಲೇ ಆಕ್ಸಿಡೆಂಟ್ಗಳಾಗೋದು. ಪಾಪ ಆಂಬುಲೆನ್ಸು ಯಾರೋ ಪೇಷೆಂಟ್ನ ಹಾಕೊಂಡು ಹೋಗೋಕ್ಕೆ ಹೋಗ್ತಾ ಇರ್ತಾರೆ ಅರ್ಜೆಂಟಲ್ಲಿ, ಇಲ್ಲ ಗಾಡೀಲಿ ಪೇಷೆಂಟೇ ಇರ್ತಾರೆ ಅರ್ಜೆಂಟಲ್ಲಿ ಹೋಗ್ತಾ ಇರ್ತಾರೆ. ಅವರಿಂದ ದಯವಿಟ್ಟು ನನ್ನ ವಿಡಿಯೋ ಯಾರು ನೋಡ್ತೀರಿ ಅವ್ರು ಯಾರು ಕೂಡ ಅಷ್ಟೇ, ಮತ್ತು ನನ್ನ ಸಬ್ಸ್ಕ್ರೈಬರ್ಗಳು ಕೂಡ ಅಷ್ಟೇ, ದಯವಿಟ್ಟು ಆಂಬುಲೆನ್ಸ್ನ ಹಿಂದೆಗಡೆ ಯಾರು ಫಾಲೋ ಮಾಡ್ಕೊಂಡು ಹೋಗಬೇಡಿ. ಟ್ರಾಫಿಕಲ್ಲಿ ನಿಂತಿದ್ದಾಗಲೂ ಅಷ್ಟೇ, ಆಂಬುಲೆನ್ಸ್ಗೆ ಜನ ಎಲ್ಲ ಜಾಗ ಬಿಟ್ರೆ ಆಂಬುಲೆನ್ಸಿಂದ ಹಿಂದೆಗಡೆ ಬರ್ರ ಅಂತ ಹೊಡೋಯ್ತಾರೆ. ಟೂ ವೀಲರು ನೋಡಿ, ಸಪೋಸ್ ಈಗ ನೋಡಿ, ನೀವು ಮುಂದೆಗಡೆ ಅಬ್ಸರ್ವ್ ಮಾಡಿ, ಹಿಂದೆಗಡೆ ನೋಡ್ತಾ ಇರಿ, ಹಂಗೆ ಒಂದು ಕಾರ್ ಇವಾಗ ಹೆಂಗೆ ಹೋಗ್ತಾ ನೋಡಿ ಹಿಂದೆಗಡೆ. ದಯವಿಟ್ಟು ಆ ಥರ ಎಲ್ಲ ಯಾರು ಹೋಗ್ಬಾರ್ದು. ನೋಡಿ, ಅಲ್ಲಿ ಆಂಬುಲೆನ್ಸ್ ಹೋಯ್ತು, ಅದ್ರ ಹಿಂದೆ ಹೋಗ್ತಾನೆ ಇದ್ದಾನೆ, ಟೂ ವೀಲರ್ ಹೋಗ್ತಾ ಇದ್ದಾನೆ, ಪಟ್ಟಂತ ಹಿಂದೆ ಈ ಕಡೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಥರ ಯಾವ ಕಾರಣಕ್ಕೂ ಹೋಗಬೇಡಿ ದಯವಿಟ್ಟು. ಯಾಕಂದರೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ಆಂಬುಲೆನ್ಸ್ ಮುಂದೆ ಯಾರನ್ನೋ ಕರ್ಕೊಂಡು ಹೋಗೋಕ್ಕೆ ಪೇಷೆಂಟ್ ಹೋಗ್ತಾ ಇರುತ್ತೆ, ಮತ್ತೆ ಅದು ಯೂಟರ್ನ್ ಹಾಕೊಂಡು ನಿಮ್ಮನ್ನೇ ತಗೊಂಡು ಹೋಗ್ಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ಯಾರು ಕೂಡ ಆಂಬುಲೆನ್ಸ್ ಹಿಂದೆಗಡೆ ಹೋಗುವಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾರೋ ಕೆಲವೊಬ್ರು ಹೋಯ್ತಾ ಇರ್ತಾರೆ, ಆ ಪೇಷೆಂಟ್ ಕಡೆಯವರು ಯಾರೋ ಆಂಬುಲೆನ್ಸ್ ಹಿಂದೆಗಡೆ ಅವ್ರು ಹೋದರೆ ತೊಂದರೆ ಇಲ್ಲ. ದಯವಿಟ್ಟು ನೀವು ಯಾರು ಕೂಡ ಆಂಬುಲೆನ್ಸ್ ಹಿಂದೆಗಡೆ ಓಡೋಗೋಕ್ಕೆ ಹೋಗಬೇಡಿ. ಕಸ್ಟಮರ್ನ ಹೊಸಕೋಟೆ ಅಲ್ಲ, ಇದು ಬೂದಿಗೆರೆ ಕ್ರಾಸ್ ಇಂದ ಇನ್ನ ಹಿಂದಕ್ಕೇನೆ ಡ್ರಾಪ್ ಹಾಕಿ ಆಯ್ತು, ಇಳ್ಕೊಂಡು ಹೋದ್ರು. ಒಂದು 4 ಕಿಲೋಮೀಟರ್ ಹಿಂದೆನೆ ಇಳ್ಕೊಂಡ್ರು. ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಹಾಕಿದ್ದು ಲೊಕೇಶನ್ ಬೂದಿಗೆರೆ ಕ್ರಾಸ್ ಅಂತ ಹಾಕಿದ್ದು, ಹಿಂದೆನೆ ಇಳ್ಕೊಂಡ್ರು, ತೊಂದರೆ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ ಬಂದಿದೆ. ಯಾರ್ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ವಿಡಿಯೋ ಮುಗಿಸೋದ್ಕಿಂತ ಮುಂಚೆ ಒಂದು ಮಾತು, ಇನ್ನೊಬ್ರು ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ರು, ಬ್ರದರ್ ಹಿಂದೆಗಡೆ ನೀವು ಗಾಡಿಗೆ ಬಂಪರ್ ಹಾಕ್ಸಿದಿರಲ್ಲ ಸೇಫ್ಟಿ ರಾಡು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡು ಅಂದರು. ನಾಳೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ.